ಜಿಲ್ಲಾ ಪಂಚಾಯಿತಿ ಟಿಕೆಟ್ ಕೊಡಿಸುತ್ತೇನೆ ಎಂದು ನಂಬಿಸಿ ಡ್ರೋನ್ ಪ್ರತಾಪ್ 2 ಲಕ್ಷ ರೂಪಾಯಿ ಹಣ ಪಡೆದು ವಂಚನೆ ಮಾಡಿದ್ದಾರೆ ಎಂದು ಚಂದನ್ ಕುಮಾರ್ ಗೌಡ ಎಂಬುವರು ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ದೂರು ಸಲ್ಲಿಕೆ ಮಾಡಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ನನಗೆ ಬಹಳ ಪರಿಚಯದವರು. ಆಗಾಗ ಅವರನ್ನ ಫಾರ್ಮ್ ಹೌಸ್ನಲ್ಲಿ ಭೇಟಿ ಮಾಡುತ್ತಾ ಇರುತ್ತೇನೆ. ನಿಮಗೆ ಖಂಡಿತವಾಗಿ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸುತ್ತೇನೆ ಎಂದು ಹೇಳಿ ಡ್ರೋನ್ ಪ್ರತಾಪ್ 2 ಲಕ್ಷ ಹಣ ಪಡೆದು ವಂಚಿಸಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ನನ್ನ ಜೊತೆ ಫಾರ್ಮ್ ಹೌಸ್ಗೆ ಬಾ, ಕುಮಾರಸ್ವಾಮಿ ಅವರನ್ನ ಪರಿಚಯ ಮಾಡಿ ಕೊಡ್ತೀನಿ. ಕುಮಾರಸ್ವಾಮಿ ಬಹಳ ಒಳ್ಳೆಯ ಮನುಷ್ಯ, ಅವರ ಬಳಿ ಹೋದ್ರೆ ಕೆಲಸ ಪಕ್ಕಾ ಎಂದು ಡ್ರೋನ್ ಪ್ರತಾಪ್ ಚಂದನ್ಗೆ ಕಾಗೆ ಹಾರಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಒಟ್ನಲ್ಲಿ ಡ್ರೋನ್ ಪ್ರತಾಪ್ ವಿರುದ್ಧ ಹಲವು ವಂಚನೆ ಆರೋಪಗಳು ಕೇಳಿಬಂದಿದ್ದು ಮುಂದಿನ ಪರಿಸ್ಥಿತಿ ಏನೆಂಬುದನ್ನು ಕಾದು ನೋಡಬೇಕಾಗಿದೆ.